ನ್ಯೂಟ್ರಿಷನ್ಸ್‌ನ ಒಂದು ಇಂಪಾರ್ಟೆನ್ಸ್ ಏನಂತ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ನ್ಯೂಟ್ರಿಷನ್ಸ್‌ನ ತಗೋಬೇಕು ಅಥವಾ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಅಂತ ಸಿಗುತ್ತೆ ಇವಾಗ. ಸೊ ಆ ಥರ ಸಪ್ಲಿಮೆಂಟ್ಸ್ ತಗೊಳೋದು ಒಳ್ಳೇದಾ ಅಥವಾ ನಾವು ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಲ್ಲಿ ಅದನ್ನ ಮಾತ್ರ ಯೂಸ್ ಮಾಡೋದು ಬೆಸ್ಟ್ ಅನ್ಸುತ್ತಾ? ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೇನೆ. ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಸುಮಾರು 8 ವರ್ಷಗಳಾಯಿತು. ಹೋಗಿಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ದೇಹವನ್ನು ನಾನು ಏನು ಬೇಕು ಅದನ್ನ ಪ್ರೊಡ್ಯೂಸ್ ಮಾಡೋದನ್ನ ಕಲಿಸಿದ್ದೀನಿ. ಸೊ ನಾವಿವಾಗ ಹೇಳಿದ್ರಲ್ಲ, ನೀವು ಹೊರಗಿಂದ ಸಪ್ಲಿಮೆಂಟ್ಸ್ ತಗೊಂಡ್ರೆ, ಇವಾಗ ನನ್ನ ಬಾಡಿಯಲ್ಲಿ ಐರನ್ ಡೆಫಿಷಿಯನ್ಸಿ ಇದೆ. ಸೊ ಐರನ್ ಡೆಫಿಷಿಯನ್ಸಿ ಇದ್ದಾಗ ನಾನೇನು ಮಾಡ್ತೀನಿ, ಹೊರಗಿಂದ ಐರನ್ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡ್ತೀನಿ. ಇಲ್ಲ ಬೇರೆ ಯಾವ್ದಾದ್ರು ಡೆಫಿಷಿಯನ್ಸಿ ಇದೆ, ನಾನು ಅದಕ್ಕೋಸ್ಕರ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡ್ತೀನಿ. ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿದಷ್ಟು ನನ್ನ ಆರ್ಗನ್ಗಳು ಲೇಸಿ ಆಗುತ್ತೆ. ನಾನೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಇವ್ರು ಹೊರಗಡೆ ಎಕ್ಸ್ಟರ್ನಲ್ ಇಂದ ಹಾಕ್ತೀವಿ. ಸೊ ನಮ್ಮ ಆರ್ಗನ್ಗಳನ್ನ ನಾವಾಗೆ ಸ್ವಯಂಕೃತ ಅಪರಾಧ ಆಗತ್ತದು, ಆರ್ಗನ್ಗಳನ್ನ ಲೇಸಿ ಮಾಡಿಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಆರ್ಗನ್ಗಳು ವೀಕ್ ಆಗುತ್ತೆ, ಅದು ಪ್ರೊಡಕ್ಷನ್ನ ಮರ್ತೋಗ್ಬಿಡುತ್ತೆ. ಒಂದು ಕಾಲಘಟ್ಟ ಬರುತ್ತೆ, ಅದು ಎಷ್ಟು ಇಮ್ಯೂನ್ ಆಗುತ್ತೆ ಅಂತ ಹೇಳಿದ್ರೆ, ನ್ಯೂಟ್ರಲ್ ಆಗುತ್ತೆ ಅಂತ ಹೇಳಿದ್ರೆ ಅದು ಪ್ರೊಡ್ಯೂಸೇ ಮಾಡಲ್ಲ. ಆವಾಗ ನಿಮ್ಮ ಲೈಫ್ ಟೈಮಲ್ಲೂ ಬರೀ ಆರ್ಟಿಫಿಷಿಯಲ್ ಎಕ್ಸ್ಟರ್ನಲ್ ಕೊಡ್ತಾನೆ ಇರೋ ಪರಿಸ್ಥಿತಿ ಬರುತ್ತೆ. ಸೊ ಅದೆಲ್ಲದಕ್ಕಂತೂ ಚೆನ್ನಾಗಿ ಅಂತ ಹೇಳಿದ್ರೆ ನಿಮಗೆ ಡಿಫಿಷಿಯನ್ಸಿ ನಿಮ್ಮ ಇದರಲ್ಲಿ ಗೊತ್ತಿರುತ್ತೆ. ಓಕೆ, ಸೊ ಏನು ಡಿಫಿಷಿಯನ್ಸಿ ನೋಡಿ, ಅದು ವಿಟಮಿನ್ ಇ ಇದೆಯಾ, ಅವ್ರ ವಿಟಮಿನ್ ಡಿ ಇದೆಯಾ, ಬಿಸಿಲಿಗೆ ಹೋಗಿ, ಇಲ್ಲ ಐರನ್ ಇದೆಯಾ, ಯೂಸ್ ಮಾಡಿ. ಪಾಲಕ್ನೋ ಇಲ್ಲ ಐರನ್ ರಿಚ್ ಇರೋ ಫುಡ್, ನುಗ್ಗೆ ಸೊಪ್ಪನೋ, ಈ ಥರ ಫುಡ್ಗಳನ್ನ ಇನ್ಕ್ಲೂಡ್ ಮಾಡಿ. ಸೊ ವೆಲ್ ಬ್ಯಾಲೆನ್ಸ್ ಡೈಟ್ನ ನಾವು ಯೂಸ್ ಮಾಡಿದಾಗ ನಮ್ಮ ಡೈಟಲ್ಲಿ ಆದಷ್ಟು ರಾ ಫಾರ್ಮಲ್ಲಿ ಮಾಡಿದಾಗ ಬಹುಶಃ ಡಿಫಿಷಿಯನ್ಸಿಗಳು ಅಷ್ಟೊಂದು ಬರಲ್ಲ. ರಾ ಫಾರ್ಮಲ್ಲಿ ಮತ್ತು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತುಂಬ ಯೂಸ್ ಮಾಡಿದಾಗ ಡಿಫಿಷಿಯನ್ಸಿ ಅಷ್ಟೊಂದು ಇರಲ್ಲ. ಸೊ ಆದಷ್ಟು ನಾವೇನು ಗೊತ್ತಾ, ನಮ್ಮ ಫುಡ್ನ ನಾವೊಂದು ನೋಡಬೇಕು, ಒಂದು ಫುಡ್ ಕ್ಯಾಟಗರಿ ಏನೇನು ಯೂಸ್ ಮಾಡ್ತೀವಿ ಅಂತ. ಸೊ ಇದರಲ್ಲಿ ಒಂದು ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ಅದರಲ್ಲಿ ಪ್ರೋಟೀನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು, ಹಾಗೆಯೇ ಫ್ಯಾಟ್ಸ್ ಇರಬೇಕು. ಫ್ಯಾಟ್ಸ್ ಅಂತ ಬಂದಾಗ ನಾವೇನು ಮಾಡ್ತೀವೋ, ಚಿಕನ್ನು, ಮಟನ್ನು, ಫಿಶು ತುಂಬಾ ಯೂಸ್ ಮಾಡ್ತೀವಿ ಫ್ಯಾಟ್. ಸೊ ಸಮ್ ಫ್ಯಾಟ್ಸ್ ಆರ್ ಲೈಕ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ ಫ್ಯಾಟ್ಗಳು, ಚಿಕನ್ ಇಟ್ಸ್ ಫೈನ್, ಬಟ್ ಅದು ಕಂಟಿನ್ಯೂಸ್ ಲಾಂಗ್ ಟರ್ಮಲ್ಲಿ ನಾವು ತಿಂತಾ ಹೋದರೆ ಅದ್ರ ಬೈ ಪ್ರಾಡಕ್ಟೇ ಪ್ಯೂರಿನು. ಈ ಪ್ಯೂರಿನ್ ಅದು ಕಿಡ್ನಿ ಏನಾಗುತ್ತೆ, ಅದು ಈಸಿಲಿ ಡೈಜೆಸ್ಟಬಲ್ ಆಗಲ್ಲ, ಫಿಲ್ಟರ್ ಮಾಡೋಕ್ಕಾಗಲ್ಲ. ಅವಾಗ ಅದೇನು ಬ್ಲಡ್ ಸ್ಟ್ರೀಮಿಗೆ ಬಿಟ್ಬಿಡುತ್ತೆ. ಅದು ಬ್ಲಡ್ ಸ್ಟ್ರೀಮಿಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನಿಮಗೆ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕಾಲು ಅಲ್ಲಲ್ಲೇ ಗಂಟುಗಳಲ್ಲಿ ನೋವು, ಸಂಧಿಗಳಲ್ಲಿ ನೋವು ಇದಾಗುತ್ತೆ. ಸೊ ಎಲ್ಲನೂ ಲಿಮಿಟೇಷನ್ಸಲ್ಲಿ ಇಟ್ಕೊಂಡ್ರೆ, ಫುಡ್ಡಲ್ಲಿ ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ಬಹುಶಃ ನಾವು ಅದನ್ನು ಕಡಿಮೆ ಮಾಡ್ಬೋದು. ಮೀನ್ಸ್ ಸೊ ಅದಕ್ಕೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಆರ್ ಈಸಿಲಿ ಡೈಜೆಸ್ಟಬಲ್ ಮತ್ತು ಬೇಕಾಗಿರೋ ಕಾಳುಗಳು ಎಲ್ಲ. ಆಮೇಲೆ ಫ್ಯಾಟ್ಸ್ ಅಂತ ಹೇಳ್ತೀವಿ, ಗುಡ್ ಫ್ಯಾಟ್ಸ್ ಆರ್ ನಟ್ಸ್ ಆ್ಯಂಡ್ ಸೀಡ್ಸ್. ಡೇಟ್ಸ್ ಇರ್ಬೋದು, ಕ್ಯಾಶು ಇರ್ಬೋದು, ಇಲ್ಲ ಬಾದಾಮ್ ಇರ್ಬೋದು, ಎಲ್ಲ ತಗೊಳ್ಳಿ, ಅಂಜೀರ್ ಇರ್ಬೋದು, ಯಾವುದೇ ಒಂದು ಈ ಥರ ನಟ್ಸ್ ಆ್ಯಂಡ್ ಸೀಡ್ಸ್ ಇರುತ್ತೆ. ಅದು ಕುಂಬಳಕಾಯಿ ಸೀಡ್ಸ್ ಇರ್ಬೋದು, ಇಲ್ಲ ಮಸ್ಕ್ ಮೆಲಾನ್ ಸೀಡ್ಸ್ ಇರ್ಬೋದು. ಈ ಥರ ಸೀಡ್ಸ್ಗಳನ್ನ ನಾವು ನಮ್ಮ ಡಯಟಲ್ಲಿ ಒಂದು ಟೈಮಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ, ಪರ್ ಡೇ ಇಲ್ಲ ವೀಕ್ಲಿ ಒಂದು 3 ಟೈಮು. ಆದರೆ ಎಲ್ಲನೂ ಸೋಪ್ ಮಾಡಿ ಯೂಸ್ ಮಾಡಿದ್ರೆ ಅದರದ್ದು ಎಫಿಷಿಯನ್ಸಿ ಆಗುತ್ತೆ. ಯೂಶಲಿ ಹಾಗೆ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಆಲ್ ದ ನಟ್ಸ್ ಆ್ಯಂಡ್ ಸೀಡ್ಸ್ ಹ್ಯಾಸ್ ಟು ಬಿ ಸೋಕ್ಡ್ ಫಾರ್ 5 to 6 hours, 8 hours ಅಂದರೆ ಇನ್ನೂ ಒಳ್ಳೆಯದು. ಸೋಪ್ ಮಾಡಿ ನಾವು ಅದನ್ನ ಯೂಸ್ ಮಾಡೋದ್ರಿಂದ ಅದರ ಎಫೆಕ್ಟು, ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ.